ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ, ನಾನು ಸಾಯಂಕಾಲದ ರೂಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಟೈಮ್ ಇವಾಗ ಸಂಜೆ 6 ಗಂಟೆ ಆಗ್ಯದ. ಆ ಮಕ್ಕಳು ಕೂಡ ಶಾಲೆಲಿಂದ ಬಂದರು. ಅವ್ರು ಬಂದ್ಮ್ಯಾಗ ಅವರು ಕೂಡ ಕೈಕಾಲು ಮುಖ ತೊಗೊಂಡು ಹೋಮ್ವರ್ಕ್ ಮಾಡ್ಲಕ್ಕಂತ ಹೇಳಿ ಕುಂತಾರ. ಮತ್ತು ಅವ್ರು ಬರೋದ್ರಾಗ ನಾನು ಹಾಲು ಮತ್ತು ಹಾರ್ಲಿಕ್ಸನ್ನು ರೆಡಿ ಮಾಡಿಟ್ಟಿದ್ದೆ. ಅದನ್ನು ಕುಡಿದ್ಬಿಟ್ಟು ಇವಾಗ ಹೋಮ್ವರ್ಕ್ ಮಾಡಕತ್ತಾರ. ಅದೇ ರೀತಿ ಇವು ಮಷಿನ್ ಮ್ಯಾಗ ಭಾಳ ದಿನ ಆಯಿತು ಮಕ್ಕಳ ಬಟ್ಟೆ ಅಂದ್ರೆ ದಿನಾಲೂ ಅವರು ಕಲರ್ ಬಟ್ಟೆ ಹಾಕೋತಿದ್ರಲ್ಲ. ಇವಾಗ ಅವ್ರಿಗೆ ಯೂನಿಫಾರ್ಮ ಬಂದಾವು. ಹೋಗಿ ತೊಗೊಂಬಂದೀನಿ, ಅಂಗಡಿಗೆ ಹೋಗಿ ಇಬ್ಬರಿಗೆ ಯೂನಿಫಾರ್ಮ್ ತೊಗೊಂಬಂದೀನಿ. ಅವರು ದಿನಾಲೂ ಇವಾಗ ಯೂನಿಫಾರ್ಮ್ ಹಾಕೊಂಡು ಹೊಂಟಾರ. ಹಾಗಾಗಿ ಇವು ದಿನಾಲೂ ಮೊದಲು ಕಲರ್ ಬಟ್ಟೆ ಹಾಕೋತಿದ್ರಲ್ಲ, ದಿನ ಒಂದೊಂದು ಕಲರ್ ಬಟ್ಟೆ ಹಾಕೊಂಡ್ಬಿಟ್ಟು ಹಂಗೆ ಇಲ್ಲಿ ಮಷಿನ್ ಮ್ಯಾಗೆ ಇಟ್ಬಿಟ್ಟಾರ ಮಡಚಿ. ಹಾಗಾಗಿ ಇವತ್ತು ನಾನು ಅವ್ರನ್ನೆಲ್ಲ ಮಡಚಿ ಒಳಗಡೆ ಕಬೋರ್ಡಲ್ಲಿ ಇಡಾಕತ್ತೀನಿ ನೋಡ್ರಿ. ಇದಕ್ಕೂ ಮುಂಚೆ ನಾನು ಒಮ್ಮೆ ಮಡಚಿಟ್ಟಿದ್ದೆ ಅಷ್ಟು ಬಟ್ಟೆನ. ಮತ್ತು ಹೊಳ್ಳಿ ಅವರು ದಿನಾಲೂ ಬಟ್ಟೆ ಅವೇ ಅಂದರೆ ಕಲರ್ ಬಟ್ಟೆನೇ ಹಾಕೊಂಡ್ಬಿಟ್ಟು ಅವ್ರನ್ನ ಮಡಚಿಬಿಟ್ಟು ಇಲ್ಲೇ ಇಟ್ಬಿಟ್ಟಾರ. ಹಾಗಾಗಿ ನಾನು ಕೂಡ ಅವ್ರನ್ನ ಒಳಗಡೆ ಇಡೋದಾಗಿಲ್ಲ. ಇವತ್ತು ನೋಡ್ರಿ ಆ ಕೆಲಸ ಮಾಡಾಕತ್ತೀನಿ. ಅಂದ್ರೆ ಇನ್ನೇನು ಅವರು ಕಲರ್ ಬಟ್ಟೆ ಹಾಕೊಳ್ಳಂಗಿಲ್ಲ, ದಿನಾಲೂ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾರಲ್ಲ. ಹಾಗಾಗಿ ಎಲ್ಲರೂ ಊರಿಗೆ ಅದು ಹೋದ್ರೆ ಮಾತ್ರ ಇವ್ರನ್ನ ಕಲರ್ ಬಟ್ಟೆ ಹಾಕೋತಾರೆ, ಇನ್ನೇನು ಕಲರ್ ಬಟ್ಟೆ ಹಾಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನೆಲ್ಲ ಈ ರೀತಿ ಇಲ್ಲಿ ಒಳಗಡೆ ಎತ್ತಿಡಾಕತ್ತೀನಿ, ಜೋಡಿಸಿ ಇಡಾಕತ್ತೀನಿ ನೋಡ್ರಿ. ಈ ರೀತಿ ಇಟ್ನಿ ಅಂತಂದ್ರೆ ಮತ್ತೆ ಎಲ್ಲರೂ ಊರಿಗೆ ಹೋದಾಗ ಒಮ್ಮೆ ತೊಗೊಂಡ್ಬಿಟ್ಟು ಉಟ್ಕೋತಾರೆ. ಇದನ್ನು ಭಾಳ ದಿನ ಆಯಿತು ಇದನ್ನು ಒಳಗಡೆ ಇಡಬೇಕು ಅಂಥೇಳಿ ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇವತ್ತು ನೋಡ್ರಿ ಮಾಡಾಕತ್ತೀನಿ. ಮಕ್ಕಳು ಕೂಡ ಅವರು ಶಾಲೆಯಿಂದ ಬಂದರು, ಕೈಕಾಲು ಮುಖ ತೊಗೊಂಡಾರ ಮತ್ತು ಬಟ್ಟೆ ಕೂಡ ಚೇಂಜ್ ಮಾಡಾಕತ್ತಾರ. ಅದೇ ರೀತಿ ಹಾರ್ಲಿಕ್ಸ್ ಕೂಡ ಮಾಡಿಟ್ಟಿನಿ, ಅದನ್ನು ಕೂಡ ಕುಡ್ದಾರ ಬಂದ್ಗೂಡಲೇ. ಇವಾಗ ಹೋಮ್ವರ್ಕ್ ಮಾಡ್ತಾರೆ ನೋಡ್ರಿ. ಇನ್ನೇನು ಹೋಮ್ವರ್ಕ್ ಮಾಡ್ತಾರೆ. ನಾನು ಇವಾಗ ಇವ್ರನ್ನ ಇಲ್ಲಿ ಒಳಗಡೆ ಬಟ್ಟೆ ಮಡ್ಚಿಡಾಕತ್ತೀನಿ. ಅದೇ ರೀತಿ ನಾನು ಕೂಡ ಒಂದು ಸ್ವಲ್ಪ ಬಟ್ಟೆ ಇದ್ದು ಅಂದ್ರೆ ಸೀರೆ ಅಲ್ಲಿ ಮದುವೆ ಹೋಗಿದ್ದು ಮತ್ತು ಆ ಫಂಕ್ಷನ್ಗೆ ಈ ಫಂಕ್ಷನ್ಗೆ ಹೋಗಿದ್ದು ಸೀರೆ ಹಾಕೊಂಡಿದ್ದು ಅವ್ರನ್ನ ಇಲ್ಲೇ ಹೊರಗಡೆ ಮಡಚಿಟ್ಟಿದ್ನಿ. ಅವ್ರನ್ನೂ ಕೂಡ ಒಳಗಡೆ ಇಲ್ಲಿ ಇಡೋದಾಗಿದ್ದಿಲ್ಲ ಟ್ರೆಜರಿ ಒಳಗೆ. ಅವ್ರನ್ನೂ ಕೂಡ ಮಡಚಿಡಬೇಕು. ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟಿನಿ. ಅವ್ರನ್ನೂ ಕೂಡ ಒಮ್ಮೆ ಮಡಚಿ ಒಳಗಡೆ ಇಟ್ನಿ ಅಂತ ಅಂದ್ರೆ ಮತ್ತು ಮನೆಯೆಲ್ಲ ನೀಟಾಗುತ್ತೆ. ಭಾಳ ದಿನದಿಂದ ಅಂದ್ಕೊಂಡಿದ್ದೆ ಇವ್ರನ್ನೆಲ್ಲ ಮಡಚಿಡಬೇಕು ಅಂಥೇಳಿ. ಎಲ್ಲಿ ನೋಡ್ದಲ್ಲೆಲ್ಲ ಮನೆ ತುಂಬ ಬಟ್ಟೆನೇ ಬಿದ್ದಿದ್ದು, ಮಕ್ಕಳ ಬಟ್ಟೆ ಮತ್ತು ನನ್ನ ಸೀರೆ ಅವು ಇವು ಅಂಥೇಳಿ ಮನೆ ತುಂಬ ಬರೀ ಬಟ್ಟೆನೇ ಬಿದ್ದಿದ್ದು. ಅವ್ರನ್ನ ಮಡಚಿಡೋದೇ ಆಗಿದ್ದಿಲ್ಲ. ಮಡಚಿಡ್ಬೇಕಂತ ಅನ್ಕೋತಿದ್ದೆ. ಮತ್ತು ಅದನ್ನು ಬಿಡಲೆ ಮತ್ತೇನೋ ಬೇರೆ ಕೆಲಸ ಬರ್ತಿತ್ತು. ಹಾಗಾಗಿ ಅದನ್ನು ಎಲ್ಲ ಬಟ್ಟೆ ಮಡಚಿಡೋ ಕೆಲಸ ಹಂಗೆ ಮುಂದೆ ಹೋಗ್ಕೋತಾನೆ ಇತ್ತು. ಇವತ್ತು ನೋಡ್ರಿ ಟೈಮ್ ಸಾಯಂಕಾಲ ಆಗ್ಯದ. ಇವಾಗ ನಾನು ಬಟ್ಟೆ ಮಡಚ್ಬೇಕಂಥೇಳಿ ಕುಂತೀನಿ. ಅಡುಗೆ ಕೆಲಸ ಇನ್ನೇನು ಮಾಡಬೇಕು ಸಂಜೆದು. ಆದರೂ ಮತ್ತು ಅಡುಗೆ ಕೆಲಸ ಕೂತ್ನಿ ಅಂತಂದ್ರೆ ಇದನ್ನು ಹಂಗೆ ಉಳಿದ್ಬಿಡ್ತಾವೆ. ಮತ್ತು ಇದನ್ನು ಬಟ್ಟೆ ಮಡಚಿಡ್ಬೇಕಂತ ಅನ್ನೋದ್ರಾಗ ಏನಾರ ಒಂದು ಕೆಲಸ ಬಂದ್ಬಿಡ್ದು. ಹಂಗಾಗಿ ಈ ಕೆಲಸ ಹಂಗೆ ಮುಂದೂಡಿತ್ತು ನೋಡ್ರಿ. ಇವತ್ತು ಮಾಡ್ಬೇಕಂಥೇಳಿ ಅನ್ಕೋತ ಬಟ್ಟೆ ಮಡಚಿಡಾಕತ್ತೀನಿ ನೋಡ್ರಿ. ಇವ್ರನ್ನೆಲ್ಲ ಮಡಚಿಟ್ನಿ ಅಂತಂದ್ರೆ ಮತ್ತು ಮನೆಯೆಲ್ಲ ನೋಡೋಕೆ ಒಂಥರ ನೀಟ್ ಅನಿಸುತ್ತೆ. ನನ್ನ ಒಂದು ಕಡೆ ಮತ್ತು ಮಕ್ಕಳ ಬಟ್ಟೆ ಒಂದು ಕಡೆ ಮಡಚಿಡಾಕತ್ತೀನಿ ನೋಡ್ರಿ. ಅದೇ ರೀತಿ ನನ್ನ ಸೀರೆ ಕೂಡ ಅಲ್ಲಿ ಒಳಗಡೆ ಕಾಟನ್ ಮ್ಯಾಗ ಮಡಚಿಟ್ಟಿನಿ. ಅಲ್ಲೇ ಮತ್ತು ನನ್ನ ತಾಯಿಯು ಕೂಡ ಇಬ್ಬರು ಸೀರೆ ಅದಾವು. ಅಂದರೆ ನನ್ನ ತಾಯಿಯವರು ಕೂಡ ಫಂಕ್ಷನ್ ಇರ್ತಾವಲ್ಲ ಇಲ್ಲಿ, ಅವರು ಇಲ್ಲೇ ಸೀರೆ ಉಟ್ಕೊಂಡ್ಬಿಟ್ಟು ಇಲ್ಲೇ ಬಿಟ್ಟು ಹೋಗ್ಯಾರ. ಅವರು ಸೀರೆ ಮತ್ತು ನನ್ನ ಸೀರೆ, ಹಾಗಾಗಿ ಮನೆ ತುಂಬ ಅಲ್ಲಿ ನೋಡ್ತಿರ್ಬೋದು ಇಲ್ಲ ಸೀರೆ ಇವ್ರನ್ನ ಇವಾಗ ಮಡಚಿಟ್ಟಿನಿ. ಇವ್ರನ್ನ ಇನ್ನೇನು ಒಳಗಡೆ ಜೋಡಿಸಿಟ್ರೆ ಮುಗೀತು ನೋಡ್ರಿ. ಫ್ರೆಂಡ್ಸ, ಅದೇ ರೀತಿ ನಂದು ಕೂಡ ಚಹಾ ಕುಡ್ದಿದ್ದಾಯಿತು. ನಿಮ್ಮದೆಲ್ಲ ಚಹಾ ಆಗ್ಯದೇನಾ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಇದು ನೋಡ್ರಿ, ಮೊನ್ನೆ ಮದುವೆಗೆ ಹಾಕೊಂಡು ಹೋಗಿದ್ದೆ ಇದನ್ನು ಸೀರೆ. ಅದು ಒಂದು ಸ್ವಲ್ಪ ಗಾಳಿಗೆ ಹೊರಗಡೆ ಹಾಕಿದ್ದೆ, ಗಾಳಿ ಆಡಲಿ ಅಂಥೇಳಿ. ಅಂದ್ರೆ ನಾವು ರೇಷ್ಮೆ ಸೀರೆಗಳನ್ನು ಅವ್ರನ್ನೆಲ್ಲ ಹಾಕೊಂಬಂದ್ಗಳೇ ಹಂಗೆ ನಾವು ಮಡಚಿ ಹಾಕೊಂಡು ಅಂದ್ರೆ ಎಲ್ಲರೂ ಹಾಕೊಂಡು ಹೋಗಿರ್ತೀವಲ್ಲ, ಅವ್ರು ಬಂದ ಕೂಡಲೇ ಹಂಗೆ ಮಡಚಿ ನಾವು ಒಳಗಡೆ ಕಬೋರ್ಡಲ್ಲಿ ಇಡಬಾರ್ದು. ಯಾಕಂದ್ರೆ ಬೆವರಿನ ವಾಸನೆ ಅದು ಇದು ಇರ್ತದೆ. ಮತ್ತು ಅದು ಏನೇ ಇರಲಿ ಒಂದು ಸ್ವಲ್ಪ ಗಾಳಿ ಆಡ್ಲಕ್ಕೆ ಅಂಥೇಳಿ ನಾವು ಹೊರಗಡೆ ಒಂದು ಸ್ವಲ್ಪ ಈ ಥರ ರೇಷ್ಮೆ ಸೀರೆಗಳನ್ನು ಹೊರಗಡೆ ಗಾಳಿ ಆಡ್ಲಕ್ಕೆ ಅಂಥೇಳಿ ಹಾಕಿ
ಹಾಕಿ ಇಟ್ಬಿಟ್ಟು ಮರುದಿನ ಅವಕ್ಕೂರ್ನ ನಾವು ಮಡಚಿ ಒಳಗಡೆ ಈ ರೀತಿ ಕಬೋರ್ಡಲ್ಲಿ ಇಟ್ಟರೆ ಅವು ಜಾಸ್ತಿ ದಿನ ತಾಳಕ್ಕೆ ಬರ್ತಾವೆ. ನಾನು ಎಲ್ಲೇ ಹೋದರೂ ಕೂಡ ಈ ರೀತಿ ರೇಷ್ಮೆ ಸೀರೆ ಅವಕ್ಕೂರ್ನೆಲ್ಲ ಹಾಕ್ಕೊಂಡು ಅಂತಂದ್ರೆ ಮೊದಲು ಅವಕ್ಕೂರ್ನ ಬಂದ್ಬಿಟ್ಟು ಈ ರೀತಿ ಗಾಳಿ ಆಡ್ಲಕ್ಕಂತೇಳಿ ಹೊರಗಡೆ ಒಣ ಹಾಕ್ತೀನಿ. ಆಮೇಲೆ ಅವಕ್ಕೂರ್ನ ಈ ರೀತಿ ಮಡಚಿಡ್ತೀನಿ. ಇದು ನೋಡ್ರಿ ನಂದು ಫೇವ್ರೆಟ್ ಸೀರೆ ಅಂತ ಹೇಳ್ಬೋದು ನೋಡ್ರಿ. ಇದೊಂದು ಮತ್ತು ಇನ್ನೊಂದು ಬ್ಲೂ ಕಲರ್ ಅದ, ಅದು ಇದು ನಂದು ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಎರಡು ಸೀರೆ ಈ ಕಲರ್ ನನಗೆ ಭಾಳ ಎರಡು ಅಂದ್ರೆ ಚಾಕ್ಲೇಟ್ ಮತ್ತು ಕರಿ ಎರಡು ಕಲರ್ ಕಾಂಬಿನೇಷನ್ನ ನಾನೇ ಅಂದ್ರೆ ನನಗೆ ಇಷ್ಟಪಟ್ಟು ತೊಗೊಂಡಿನಿ ಇವು ಸೀರೆ. ಇದನ್ನು ಕೂಡ ಮೊನ್ನೆ ಕುಬಸಾಯಿತು, ಹಾಗಾಗಿ ಅಲ್ಲಿ ಹಾಕೊಂಡು ಹೋಗಿದ್ನೆ. ಇದನ್ನು ಕೂಡ ಇವಾಗ ಮಡಚಿಡಾಕತ್ತೀನಿ. ಅದೇ ರೀತಿ ಇನ್ನೊಂದು ಬ್ಲೂ ಕಲರ್ ಸೀರೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಅದು ಮತ್ತು ಈ ಸೀರೆ ಎರಡು ನಂದು ಫೇವ್ರೇಟ್ ಅಂತ. ಈ ಎಲ್ಲ ಸೀರೆಗಳಲ್ಲಿ ಎರಡು ಸೀರೆ ನಂದು ಫೇವ್ರೇಟ್ ಅಂತ ಹೇಳ್ಬೋದು ನೋಡ್ರಿ. ಇವಕ್ಕನ್ನೆಲ್ಲ ಮಡಚಿಟ್ನಿ ಅಂತಂದ್ರೆ ಮತ್ತೆ ನಂದೆಲ್ಲ ಕೆಲಸ ಮುಗೀತು ನೋಡ್ರಿ. ಮಕ್ಕಳು ಹೊರಗಡೆ ಹೋಮ್ವರ್ಕ್ ಮಾಡ್ಕೋತಾ ಕುಂತಾರ. ಅವ್ರದ್ದು ಕೂಡ FA1 ಎಕ್ಸಾಮ ನಡೆದಾವು ಮಕ್ಕಳದು. ಅಂದ್ರೆ ರೋಹಿತಂದು ಎಕ್ಸಾಮ್ ನಡೆದಾವು, ಮೋಹಿತಂದು ಇನ್ನೊಂದು 4 ದಿನ ಬಿಟ್ಟು ಅವನದು FA1 ಎಕ್ಸಾಮ್ ಐತಿ. ಈ ಸೀರೆ ನೋಡ್ರಿ ನಂದು ಆಗಳ ಹೇಳಿದ್ನೆಲ್ಲ ಬ್ಲೂ ಕಲರ್ ಅಂತ ಹೇಳಿ, ಆ ಸೀರೆ ಮತ್ತು ಈ ಸೀರೆ ಎರಡು ನಂದು ಫೇವ್ರೇಟ್ ಅಂತ ಹೇಳ್ಬೋದು ನೋಡ್ರಿ. ಇದೊಂಥರ ಅಂದ್ರೆ ಹಾಕೊಂಡ್ರೆ ಮೈಯೊಳಗೆ ನೀಟಾಗಿ ಕುಂದಿರ್ತೈತಿ. ಅಂದ್ರೆ ನೋಡ್ಲಿಕ್ಕೆ ಗ್ರ್ಯಾಂಡು ಅನಿಸ್ತೈತಿ ಮತ್ತು ಮೈಯಾಗೂ ಕೂಡ ನೀಟಾಗಿ ಕುಂದಿರ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಮಕ್ಕಳ ಬಟ್ಟೆನ ಅಂದ್ರೆ ಪ್ಯಾಂಟು ಮತ್ತು ಅವ್ರ ಶರ್ಟ್ ಮಡಚಿಟ್ಟೆ, ಮತ್ತು ಇಲ್ಲಿ ನನ್ನ ಸೀರೆಗಳನ್ನು ಮಡಚಿಟ್ಟೆ. ಇವು ನೋಡ್ರಿ ದಿನ ಉಡೋ ಬಟ್ಟೆಗಳದ. ಇವಕ್ಕೂರ್ನು ಕೂಡ ಮಡಚಿ ಇಲ್ಲಿ ಕಪಾಟಲ್ಲಿ ಇಟ್ಬಿಟ್ರೆ ಮತ್ತೆ ಎಲ್ಲ ಕೆಲಸ ಮುಗೀತು ನೋಡ್ರಿ. ಬಟ್ಟೆ ಮಡಚಿಡೋದು ನಾನು ಬಟ್ಟೆ ಈ ರೀತಿ ಮಡಚಿಡ್ತೀನಿ. ಮಕ್ಕಳು ಅದರೆಲ್ಲ ಏನಾರ ಒಂದು ಬಟ್ಟೆ ತೊಗೊಳಕ್ಕೆ ಹೋಗ್ಬಿಟ್ಟು ಎಲ್ಲ ಕಚಿಬಿಚಿ ಮಾಡಿ ಇಟ್ಬಿಡ್ತಾರೆ. ನಾನು ಅವ್ರಿಗೆ ಬಟ್ಟೆ ಎತ್ಕೊಟ್ರೆ ನೀಟ್ ಇರ್ತಾವೆ. ಒಂದು ವೇಳೆ ನಾನು ಏನಾರು ಕೆಲಸ ಮಾಡೋಕೆ ಕುಂತ್ನಿ ಅವಾಗ ಅವ್ರು ಬಟ್ಟೆ ತೊಗೊಂಡ್ರು ಅಂತಂದ್ರೆ ಎಲ್ಲ ಕಚಿಬಿಚಿ ಮಾಡಿ ಇಟ್ಬಿಡ್ತಾರೆ ನೋಡ್ರಿ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನ್ಯಾಗ ಈ ರೀತಿ ಎಲ್ಲ ಆಗೋದು ಕೆಲಸ ಸಾಮಾನ್ಯ ನೋಡ್ರಿ. ಹಾಗಾಗಿ ನಾವು ಇಷ್ಟೇ ಮಡಚಿಟ್ರು ಕೂಡ ಅವು ಮತ್ತು ಬಟ್ಟೆ ಹೊಳ್ಳಿ ಅದೇ ರೀತಿ ಕಚಿಬಿಚಿ ಮಾಡೇ ಬಿಡ್ತಾರೆ ನೋಡ್ರಿ. ಅಂದ್ರೆ ಅವರು ಅಂದ್ರೆ ಮಕ್ಕಳಿಗೆ ಬೆಳಿಗ್ಗೆ ನಾನು ಅವ್ರದ್ದು ಯೂನಿಫಾರ್ಮ್, ಅವ್ರದ್ದು ಅಂಡರ್ವೇರಿ, ಬನಿಯಾನಿ ಅದರೆಲ್ಲ ಅವ್ರು ಜಳಕಕ್ಕೆ ಅಂತ ಹೋಗಿರ್ತಾರಲ್ಲ, ಅವಾಗ ನಾನು ಅವ್ರದ್ದು ಇಬ್ಬರದು ಕೂಡ ಸಪ್ರೇಟಾಗಿ ಎತ್ತಿ ಸೋಫಾದ ಮ್ಯಾಗ ಇಟ್ಟಿರ್ತೀನಿ. ಆದ್ರೂ ಕೂಡ ಯಾವಾಗಾರ ನಾನು ಏನಾದ್ರು ಕೆಲಸ ಮಾಡೋ ಮುಂದಾಗ ತೊಗೊಳಕ್ಕೆ ಹೋದರು ಅಂತಂದ್ರೆ ಕಚಿಬಿಚಿ ಮಾಡಿಟ್ಬಿಡ್ತಾರೆ. ನಾನು ದಿನಾಲೂ ಅವ್ರು ಜಳಕ ಮಾಡೋ ಮುಂದಾಗ ಅವನು ಮತ್ತು ಇಬ್ಬರು ಮಕ್ಕಳು ಕೂಡ ಬಟ್ಟೆನ ಅವನು ಒಂದು ಕಡೆ ಇವನು ಒಂದು ಕಡೆ ಅಂಥೇಳಿ ಯೂನಿಫಾರ್ಮ್ ಎಲ್ಲ ಕೂಡ ಎತ್ತಿಟ್ಬಿಟ್ಟಿರ್ತೀನಿ. ಇವು ನೋಡ್ರಿ ಇವು ಮಷಿನ್ ಮ್ಯಾಗ ಒಂದು ಸ್ವಲ್ಪ ಬಟ್ಟೆ ಅಂದ್ರೆ ಒಂದು ಸ್ವಲ್ಪ ಹೊಲಿಗೆ ಹಾಕ್ಬೇಕು. ಇವು ಈ ಮಷಿನ್ದು ಬೆಲ್ಟ್ ಹಾಳಾಗ್ಯದ, ಹಂಗಾಗಿ ಮಷಿನ್ಗೆ ಬೆಲ್ಟ್ ಹಾಕಬೇಕು. ಆ ಬೆಲ್ಟ್ ಅಂದ್ರೆ ಅದು ಹರಿದು ಬಿಟ್ಟದ ಬೆಲ್ಟ್ ಹೊಲಿಗೆ ಮಷಿನ್ದು, ಹಾಗಾಗಿ ಹೊಸ ಬೆಲ್ಟ್ ಹಾಕಬೇಕು. ಅದು ಹಾಕಿಂದ ಮಕ್ಕಳದು ಪ್ಯಾಂಟ್ ಕೂಡ ಅಂದ್ರೆ ಯೂನಿಫಾರ್ಮ್ ಪ್ಯಾಂಟ್ ತಂದಿನೆಲ್ಲ ಮೋಹಿತಂದು ಒಂದು ಸ್ವಲ್ಪ ಉದ್ದಾಗೈತೆ. ಅದನ್ನು ಸ್ವಲ್ಪ ಕೆಳಗಡೆ ಕಟ್ ಮಾಡಿ ಒಂದು ಸ್ವಲ್ಪ ಹಿಡಿಬೇಕು. ಹಾಗಾಗಿ ಒಂದು ಸ್ವಲ್ಪ ಮಷಿನ್ ಕೆಲಸದವು ಯಾವಾಗ ಬೆಲ್ಟ್ ಹಾಕ್ತೀನೋ ನೋಡಬೇಕು. ಅವ್ರನ್ನ ಸ್ವಲ್ಪ ಹಿಡಿಯೋ ಅಂದ್ರೆ ಹೊಲಿಗೆ ಹಾಕಬೇಕಲ್ಲ, ಅವ್ರನ್ನಷ್ಟೇ ಮಷಿನ್ ಮ್ಯಾಗ ಇಟ್ಟೀನಿ. ಇಲ್ಲಾಂದರೆ ಈ ಕಡೆ ಬಟ್ಟೆ ಒಳಗೆ ಮಡಚಿಟ್ನಿ ಅಂತಂದ್ರೆ ಅವು ಹೊಲಿಗೆ ಹಾಕೋವೆಲ್ಲ ಅದ್ರೊಳಗೆ ಮಿಕ್ಸ್ ಆಗಿಬಿಡ್ತಾವೆ. ಹಾಗಾಗಿ ಯಾವ ಹೊಲಿಗೆ ಹಾಕ್ಬೇಕಲ್ಲ ಅವ್ರನ್ನಷ್ಟೇ ಮಷಿನ್ ಮ್ಯಾಗ ಮಡಚಿ ಈ ರೀತಿ ಇಟ್ಬಿಡ್ತೀನಿ ನೋಡ್ರಿ. ಈ ಉಳಿದು ಬಟ್ಟೆಗಳನ್ನು ಇಲ್ಲಿ ಒಳಗಡೆ ಮಡಚಿಡ್ತೀನಿ. ಅಂದ್ರೆ ಹೊಲಿಗೆ ಹಾಕೋದು ಒಂದು ಸ್ವಲ್ಪ ಅಂತ ಹೇಳಿದ್ನಲ್ಲ, ಅವಕ್ಕೂರ್ನಲ್ಲಿ ಇಟ್ಬಿಟ್ಟು ಉಳಿದ ಬಟ್ಟೆನ ಮಡಚಿಡ್ತೀನಿ. ಅದೇ ರೀತಿ ಫ್ರೆಂಡ್ಸ ನಂದು ಇನ್ನೇನು ಕೆಲಸ, ಅಡುಗೆ ಕೆಲಸ, ಸಂಜೆ ಕೆಲಸ ಒಂದು ಮಾಡಿದ್ರೆ ಮುಗೀತು ನೋಡ್ರಿ. ಎಲ್ಲ ಪಲ್ಯ ಕೂಡ ಮಾಡಿದ್ದಾಗಿದೆ. ಪಲ್ಯ ಅಂತಂದ್ರೆ ಬೆಳಗ್ಗೆನೇ ಮಾಡಿರ್ತೀನಿ ಮಕ್ಕಳಿಗೆ. ಅಂದರೆ ಮಕ್ಕಳಿಬ್ಬರು ಬೆಳಗ್ಗೆ 7 ಗಂಟೆ ಅನ್ನೋದ್ರಾಗ ಅವರು ಶಾಲೆಗೆ ಹೋಗ್ತಾರಲ್ಲ, ದಿನಾಲು ಬೆಳಗ್ಗೆ ಒಂದು ತರಪ ಅವ್ರು ಹೋಗೋದ್ರಾಗ ಈ ಬೆಳಗ್ಗೆ 7 ಗಂಟೆ ಅನ್ನೋದ್ರಾಗ ಅವ್ರಿಗೆ ಒಂದು ತರಪ ನಾಷ್ಟ ಆಗಬೇಕು. ಮತ್ತು ಚಪಾತಿ ಮತ್ತು ಪಲ್ಯ ಏನಾರ ಒಂದು ಪಲ್ಯ, ಇಷ್ಟು 3 ಅಂತ ಫಿಕ್ಸ್ ಮಾಡಲೇಬೇಕು ನೋಡ್ರಿ. ಮತ್ತು ನಾಷ್ಟ ಕಟ್ಟಿದ್ರೆ ಏನೂ ಬಯಂಗಿಲ್ಲ. ನಾನೇ ಅವರು ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಅಂತಂದ್ರೆ ಮಧ್ಯಾಹ್ನ 1:30 ಊಟಕ್ಕೆ ಬಿಡ್ತಾರೆ. ಅಲ್ಲಿ ತನಕ ನಾಷ್ಟ ಅದೇನು ಹೊಟ್ಟೆ ತುಂಬ್ತದೆ ಏನು ಆಗೋದಿಲ್ಲ ಅಂತ ಹೇಳಿ ನಾನೇ ಅವ್ರಿಗೆ ಚಪಾತಿ ಅಂದ್ರೆ ರೊಟ್ಟಿ ಮಾಡಿ ಕಟ್ಟಿದ್ರೆ ರೊಟ್ಟಿ ಅಷ್ಟು ಇಷ್ಟ ಆಗೋದಿಲ್ಲ, ಹಾಗಾಗಿ ಚಪಾತಿನೇ ಮಾಡಂತಾರೆ. ಮತ್ತು ಚಪಾತಿ ಜೊತೆ ಮತ್ತೇನಾದರೂ ಒಂದು ಪಲ್ಯ ಬೇಕಲ್ಲ, ಹಾಗಾಗಿ ಅವ್ರು ಹೋಗೋದ್ರಾಗ ಚಪಾತಿ ಪಲ್ಯನ ಫಿಕ್ಸ್ ಮಾಡಲೇಬೇಕು ನೋಡ್ರಿ. ಇವಾಗ ನೋಡ್ರಿ ಅವ್ರು ಹೋಮ್ವರ್ಕ್ ಮಾಡಾಕತ್ತಾರ. ನಂದು ಕೂಡ ಎಲ್ಲ ಬಟ್ಟೆ ಮಡಚಿಡೋದಾಯಿತು. ಹೋಮ್ವರ್ಕ್ ಮಾಡ್ಲಾಕತ್ತಾರ, ನಾನು ಅವ್ರ ಮುಂದೆ ಕುಂತೀನಿ. ರೋಹಿತಂದು FA1 ಎಕ್ಸಾಮ್ ಅದಾವಲ್ಲ, ಹಾಗಾಗಿ ಅವನದು ಏನೂ ಜಾಸ್ತಿ ಹೋಮ್ವರ್ಕ್ ಇಲ್ಲ. ಅವೇ ಎಕ್ಸಾಮ್ ಇದ್ದವಲ್ಲ, ಹಾಗಾಗಿ ಅವ್ರದ್ದು ಒಂದು ಸ್ವಲ್ಪ ಓದ್ಕೊಂಬ ಅಂತ ಹೇಳ್ಯಾರ.
ಇವು ನೋಡ್ರಿ ಡ್ರ್ಯಾಗನ್ ಫ್ರೂಟ್ ಇವು ನಮ್ಮ ತೋಟದಾಗ ಆಗ್ಯಾವು, ಗಿಡ ಅದಾವ ನಮ್ಮ ತೋಟದಾಗ ಡ್ರ್ಯಾಗನ್ ಗಿಡ. ಹಂಗಾಗಿ ಡ್ರ್ಯಾಗನ್ ಫ್ರೂಟ್ ಆಗ್ಯಾವ ಇವಾಗ. ಮತ್ತು ಅವ್ಕೂರ್ನ ಹರಿದಿಟ್ಟಾರ. ಮಕ್ಕಳಿಗೆ ಕಟ್ ಮಾಡಿಕೊಡ ಅಂತ ಹೇಳಿಟ್ಟಾರ. ನನಗದನ್ನು ಸರಿಯಾಗಿ ಬಿಡ್ಸಕ್ಕೆ ಬರೋಂಗಿಲ್ಲ. ಹಾಗಾಗಿ ಹಸ್ಬೆಂಡ್ ಬಂದ್ಮೇಲೆ ಬಿಡಿಸಿಡ್ತಾರೆ ಅಂಥೇಳಿ ಅಷ್ಟೇ ಇಟ್ಟೀನಿ. ಇವು ಸೀತಾಫಲ ಹಣ್ಣು ನಮ್ಮ ಮನೆ ಮುಂದೆ ಆಗ್ಯಾವು. ಅಂದ್ರೆ ಇಲ್ಲಿ ನಮ್ಮ ಮನೆ ಮುಂದೆ ಗಿಡ ಇಲ್ಲ, ಅಲ್ಲಿ ನಮ್ಮ ತಾಯಿ ಮನೆ ಮುಂದೆ ಸೀತಾಫಲ ಹಣ್ಣಿನ ಗಿಡಗಳದಾವು. ನಮ್ಮ ತಾಯಿಯವ್ರು ತಿನ್ನಂಗಿಲ್ಲ ಇವು ಸೀತಾಫಲ ಹಣ್ಣು. ತಿಂದ್ರೆ ಶೀತ ಆಗತ್ತೆ, ತಂಪು ಅಂತ ಹೇಳಿ ತಿನ್ನಂಗಿಲ್ಲ. ನೀ ತಿಂತಿ ಅಂತ ಹೇಳಿ ನನಗೆ ತೊಗೊಂಬಂದು ಕೊಟ್ಟಾರ. ಮೊನ್ನೆ ಅಪ್ಪ ಬಂದಿದ್ದರು, ಅವರು ತೊಗೊಂಬಂದಾರ. ಅದೇ ರೀತಿ ಮುಂಜಾನೆ ಬದ್ನಿಕಾಯಿ ಪಲ್ಯ ಮಾಡಿದ್ದು ನೋಡ್ರಿ. ಮಕ್ಕಳದ ಬುತ್ತಿ ಕೂಡ ಕಟ್ಟಿನಿ. ಅವರು ಕೂಡ ಮತ್ತು ಹೊಳ್ಳಿ ಸ್ಕೂಲಿಂದ ಬಂದಾರ. ಇನ್ನೇನು ಸಂಜೆ ಊಟಕ್ಕೆ ನೋಡ್ರಿ ಎಲ್ಲ ಕೂಡ ಅಡುಗೆ ಮನೆದು ಎಲ್ಲ ನೋಡ್ತಿರ್ಬೋದು. ಕೌಂಟರ್ ಟಾಪ್ ಎಲ್ಲ ಸ್ವಚ್ಛ ಆಗ್ಯದ. ಎಲ್ಲ ಬಾಂಡೆ ಕೂಡ ತಿಕ್ಕಿಟ್ಟೀನಿ. ಮತ್ತು ಸಂಜೆಗೆ ಚಪಾತಿಗೆ ಅಂಥೇಳಿ ಹಿಟ್ಟನ್ನು ಕೂಡ ನಾದಿಟ್ಟೀನಿ. ಇದು ನೋಡ್ರಿ ನಿನ್ನೆ ದಿನ ಹೋಳಿಗೆ ಮಾಡಿದ್ದೆ, ಅಮಾವಾಸ್ಯೆ ಇತ್ತಲ್ಲ ಹೋಳಿಗೆ ಮಾಡಿದ್ದೆ. ಇದೊಂದು ಹೋಳಿಗೆ ಎಕ್ಸ್ಟ್ರಾ ಉಳಿದೈತಿ. ಸಂಜೆಗೆ ತಿಂದ್ರಾಯ್ತು ಅಂತ ಹೇಳಿ ಇಷ್ಟೇ ಹೊರಗಡೆ ಗಾಳಿಗೆ ಹಾರಾಕಿಟ್ಟೀನಿ. ಹಾಟ್ ಬಾಕ್ಸ್ ಒಳಗೆ ಇಟ್ನಿ ಅಂತಂದ್ರೆ ಹಳಸ್ದಂಗೆ ಆಗುತ್ತೆ. ಹಾಗಾಗಿ ಇಲ್ಲೇ ಹೊರಗಡೆ ಗಾಳಿ ಆಡಲಿ ಅಂತ ಹೇಳಿ ಇಟ್ಟೀನಿ. ಹಂಗೆ ಹಿಟ್ಟನ್ನು ಕೂಡ ಸಂಜೆಗೆ ಚಪಾತಿಗೆ ಹಿಟ್ಟನ್ನು ಕೂಡ ನಾದಿಟ್ಟೀನಿ. ಮಧ್ಯಾಹ್ನಕ್ಕೆ ಟೈಮ್ ಇವಾಗ ಸಂಜೆ 7 ಗಂಟೆ ಆಗ್ಯದ ನೋಡ್ರಿ. ಮಕ್ಕಳು ಹೊರಗಡೆ ಹಾಲಲ್ಲಿ ಕೂತು ಹೋಮ್ವರ್ಕ್ ಮಾಡಕತ್ತಾರ. ಇಲ್ಲ ನಾನು ಅಡುಗೆ ಮನೆಯಲ್ಲಿ ನೋಡ್ತಿರ್ಬೋದು. ಅದೇ ರೀತಿ ಹಾಲು ಕೂಡ ಸಂಜೆನಾಗಿನ ಹಾಲು ಕೂಡ ಬಂದು ಅವಕ್ಕೂರ್ನ ಕಾಯಿಸ್ಬೇಕು ನೋಡ್ರಿ. ಹಾಗೆ ನೋಡ್ರಿ ಎಲ್ಲ ಬಾಂಡೆ ಕೂಡ ತಿಕ್ಕಿಟ್ಟೀನಿ. ಮಕ್ಕಳು ಬಂದ್ಮ್ಯಾಗ ಅವ್ರು ಟಿಫನ್ ಬಾಕ್ಸ್ ಮತ್ತು ಉಳಿದಿದ್ದು ಸಂಜೆನಾಗಿನ ಚಹಾ ಅದು ಬಾಂಡೆ ಅವೆಲ್ಲ ತಿಕ್ಕಿಟ್ಟೀನಿ. ಮತ್ತು ಸಂಜೆಗೆ ಊಟ ಮಾಡಿದ ಕೂಡಲೇ ಅವೆಲ್ಲ ಮತ್ತೆ ಬಾಂಡೆ ಆಗ್ತಾವೆ. ಆಮೇಲೆ ಒಮ್ಮೊಮ್ಮೆ ತಿಕ್ಕಿಟ್ಟು ಮುಕ್ಕೋತೀನಿ, ಒಮ್ಮೊಮ್ಮೆ ಹಂಗೆ ಮುಕ್ಕೊಂಡ್ಬಿಡ್ತೀನಿ. ಮತ್ತು ಬೆಳಿಗ್ಗೆ ಜಲ್ದಿ 4 ಗಂಟೆಗೆ ಎದ್ದಿರ್ತೀನಲ್ಲ ಬೆಳಿಗ್ಗೆ, ಒಮ್ಮೆ ಅವಾಗ ತಿಕ್ತೀನಿ, ಒಮ್ಮೆ ಹಿಂಗೆ ಮಕ್ಕಳು ಸ್ಕೂಲಿಗೆ ಹೋದ್ಮ್ಯಾಗ ತಿಕ್ತೀನಿ. ಹಿಂಗೆ ನೋಡ್ರಿ ನನ್ನ ಮನಸ್ಸು. ಇದು ನೋಡ್ರಿ ಕರ್ಜಿಕಾಯಿ. ಇದು ಅಂದ್ರೆ ಮೊನ್ನೆ ಬೀರಕ್ಕಂತ ಹೇಳಿ ಮಾಡಿದ್ವಿ ಕರ್ಜಿಕಾಯಿ. ಇವು ಒಂದೆರಡು ಉಳ್ದಾವು, ತಿಂದೇ ಇಲ್ಲ. ಆಕಳಿಗೆ ಕೊಟ್ಟರೆ ಆಯ್ತಂತೇಳಿ ಇಲ್ಲೇ ಹೊರಗಡೆ ಇಟ್ಟೀನಿ. ನಾಳೆ ದೋಸೆ ಮಾಡಿದ್ರೆ ಆಯ್ತಂತೇಳಿ ಹಿಟ್ಟನ್ನು ಕೂಡ ರುಬ್ಬಿಟ್ಟು ನೋಡ್ರಿ. ಅಂದ್ರೆ ದೋಸೆ ಹಿಟ್ಟನ್ನು ಕೂಡ ರುಬ್ಬಿಟ್ಟೀನಿ. ನಾಳೆ ಬೆಳಿಗ್ಗೆ ನಮ್ಮ ಮನ್ಯಾಗ ನಾಷ್ಟ ದೋಸೆ ನೋಡ್ರಿ. ಹಾಗೆ ಫ್ರೆಂಡ್ಸ, ಇವು ನೋಡ್ರಿ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಹೋದ ಕೂಡಲೇ ಶೇಂಗಾ ಹೊಡ್ಕೋತ ಕೂತೀನಿ. ಅವ್ರು ಬರೋ ತನಕ ಶೇಂಗಾ ಹೊಡಿದಾಯ್ತು ನೋಡ್ರಿ. ಒಂದು 2 ಸೊಲ್ಗೆ ಅಷ್ಟು ಶೇಂಗಾದ ಕಾಳಾಗ್ಯಾವು. ಹಾಗಾಗಿ ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.